ದರ್ಶನ್ ರವರಿಗೆ ಮನೆ ಊಟವನ್ನ ಒದಗಿಸಿಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ನಡೀತಾ ಇದೆ. ಒಂದು ಕಡೆ ದರ್ಶನ್ ರವರು ಮನೆ ಊಟ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. 10 ಕೆಜಿ ತೂಕ ಕಮ್ಮಿ ಆಗಿದೆ, ವ್ಯಾಯಾಮ ಮಾಡ್ತಾ ಇರೋದ್ರಿಂದ ಮನೆ ಊಟ ಬೇಕು. ಜೈಲೂಟದ ಜೊತೆಗೆ ಹೆಚ್ಚಿನ ಪ್ರೋಟೀನ್ನ ಅವಶ್ಯಕತೆಯೂ ಕೂಡ ಇದೆ. ಜುಲೈ 10ರವರೆಗೂ ಕೂಡ ಬೆನ್ನು ನೋವು, ರೆಸ್ಟ್ ಬಗ್ಗೆ ಹೇಳಿಲ್ಲ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ. ದರ್ಶನ್ ರವರಿಗೆ ಮನೆ ಊಟ ಯಾಕೆ ಬೇಕು? ಅವರ ತೂಕ 10 ಕೆಜಿ ಇಳಿದಿದೆ, ಹೀಗಾಗಿ ಮನೆ ಊಟ ಬೇಕು ಅಂತ ದರ್ಶನ್ ಕೇಳಿದ್ದಾರೆ. ವ್ಯಾಯಾಮ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಪ್ರೋಟೀನ್ ಅವಶ್ಯಕತೆ ಇದೆ ಕೂಡ ಅಂತ ಹೇಳ್ಕೊಂಡಿದ್ದಾರೆ. ಜೈಲಿನಲ್ಲೇ ಒಂದಷ್ಟು ಹೊತ್ತು ವ್ಯಾಯಾಮ ಮಾಡ್ತಿದ್ದಾರೆ. ವ್ಯಾಯಾಮದ ಜೊತೆಗೆ ಪ್ರೋಟೀನ್ ಅಂಶ ಇರುವಂತಹ ಫುಡ್ಡನ್ನು ತಗೊಂಡಾಗ, ಪ್ರೋಟೀನ್ ಏನು ಅವರು ಹೊರಗಡೆ ಇದ್ದಾಗ ಜಿಮ್ಮು, ವರ್ಕೌಟು ಅಥವಾ ಅವರ ದಿನಚರಿ ಏನು ಫಾಲೋ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಸೇವಿಸ್ತಾ ಇದ್ದಂತಹ ಆಹಾರವನ್ನು ತೆಗೆದುಕೊಂಡಿದ್ದೆ ಆದರೆ ಅವರ ದೇಹದಲ್ಲಿನ ಪೌಷ್ಟಿಕಾಂಶವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಎದುರಾದರೂ ಕೂಡ ಅದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋಗಬಹುದು. ಆ ರೋಗಕ್ಕೆ ಪ್ರತಿರೋಧವನ್ನು ಒಡ್ಡುವಂತಹ ಶಕ್ತಿ ಬರುತ್ತೆ ಅವರಿಗೆ. ಮುಂದುವರೆದು ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖಿಸಿ ಎಸ್ಪಿಪಿ ಅವರು ತಮ್ಮ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಇಲ್ಲಿ ತೀರ್ಪು ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ. ಚಾರ್ಲ್ಸ್ ಶೋಭರಾಜ್ ತೀರ್ಪಿನಲ್ಲೂ ಕೂಡ ಸಂಪೂರ್ಣ ಹಕ್ಕುಗಳಿಲ್ಲ ಅಂತ ಹೇಳಲಾಗಿದೆ. ರಾಘವೇಂದ್ರ ಅವರು ಚಾರ್ಲ್ಸ್ ಶೋಭರಾಜ್ ಅವರ ವಿಚಾರವನ್ನ ಹೇಳಿದ್ರಲ್ಲ, ಅದಕ್ಕೆ ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖ ಮಾಡಿ ಇಲ್ಲಿ ಎಸ್ಪಿಪಿ ಅವರು ವಾದವನ್ನ ಮಂಡಿಸ್ತಾ ಇರೋದು. ಜೈಲಿನಲ್ಲಿರುವವರಿಗೆ ಎಲ್ಲಾ ಮೂಲಭೂತ ಹಕ್ಕುಗಳು ಕೂಡ ಸಿಗೋದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಬೇಕು ಅಂದ್ರೆ ಹೇಗೆ ಸಿಗುತ್ತೆ? ಮೂಲಭೂತ ಹಕ್ಕಿನ ಕೆಲ ಅಂಶಗಳು ಮಾತ್ರ ಸಿಗುತ್ತೆ. ಅಂತಹ ಸರಣಿ ಹಂತಕ ಚಾರ್ಲ್ಸ್ ಶೋಭರಾಜ್ಗೆ ಮೂಲಭೂತ ಹಕ್ಕು ಸಿಕ್ಕಿದೆ ಅಂತ ಹೇಳಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ವಾದ ಮಂಡನೆಯನ್ನ ಮಾಡಿದ್ರಲ್ಲ, ಅದೇ ವಿಚಾರವನ್ನ ಎತ್ಕೊಂಡು ಇಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಚಾರ್ಲ್ಸ್ ಶೋಭರಾಜ್ಗೂ ಕೂಡ ಸಂಪೂರ್ಣವಾದ ಹಕ್ಕು ಸಿಕ್ಕಿಲ್ಲ, ಅದನ್ನು ಕೂಡ ಅಳೆದು ತೂಗಿ ಕೊಟ್ಟಂತಹ ವರದಿಯನ್ನು ಆಧರಿಸಿಯೇ ಆತನಿಗೂ ಕೂಡ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಡ್ಲಾಗಿತ್ತೇ ವಿನಃ ಆತ ಕೇಳಿದ್ದಕ್ಕೆಲ್ಲ ಸಂಪೂರ್ಣವಾಗಿ ಅಸ್ತು ಅಂತ ಹೇಳಿರಲಿಲ್ಲ. ಇದು ರಾಘವೇಂದ್ರ ಅವರು ದರ್ಶನ್ ಪರ ವಕೀಲರಿಗೆ ಮನದಟ್ಟಾಗುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ಸೇರಿಸಿರುವಂತಹ ಪ್ರಮುಖ ಅಂಶ. ಬೇರೆ ಪ್ರಕರಣಗಳ ತೀರ್ಪನ್ನ ಎತ್ಕೊಂಡು ವಾದವನ್ನ ಮಂಡನೆ ಮಾಡಿದ್ರಲ್ಲ, ಆ ಪ್ರಕರಣಗಳಲ್ಲಿ ಏನಾಗಿತ್ತು, ಆ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ವಿನಾಯಿತಿಯನ್ನ ಕೊಡಲಾಗಿತ್ತು, ಯಾವ ರೀತಿಯ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು, ಈ ವಿಚಾರದಲ್ಲಿ ಹೇಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ. ಜೈಲು ಕೈಪಿಡಿ ಇರುತ್ತಲ್ಲ ಆ ಬುಕ್, ಅದರಲ್ಲೂ ಕೂಡ ಮನೆ ಊಟದ ಬಗ್ಗೆ ಪ್ರಸ್ತಾಪ ಇಲ್ಲ, ಅವಕಾಶ ಇಲ್ಲ. ವಿಶೇಷ ಸಂದರ್ಭಗಳಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯ ಆದಾಗ ವೈದ್ಯರ ಸಲಹೆ ಸೂಚನೆಯ ಮೇರೆಗೆ ಮನೆ ಊಟ ಅಲ್ಲ, ಅದೂ ಜೈಲೂಟದಲ್ಲೇ ಒಂದಷ್ಟು ಪರಿಷ್ಕರಣೆ, ಬದಲಾವಣೆಗಳು ಅಥವಾ ಆಸ್ಪತ್ರೆ ಊಟ ಇದನ್ನು ಒದಗಿಸಿಕೊಡಬಹುದು. ಹಾಗೆಯೇ ಅವರ ಆರೋಗ್ಯದಲ್ಲಿ ತುಂಬ ವ್ಯತ್ಯಯ ಆಗ್ತಿದೆ ಅಂದರೆ 24 ಗಂಟೆಗೊಮ್ಮೆ ಅವರ ಆರೋಗ್ಯವನ್ನು ಪರೀಕ್ಷೆ ಮಾಡಬಹುದು. ವೈದ್ಯಕೀಯ ಟೆಸ್ಟ್ ನಡೆಯುತ್ತೆ. ವೈದ್ಯರು ಕೂಡ ಅವರ ಮೇಲೆ ತೀವ್ರ ನಿಗಾ ವಹಿಸ್ತಾರೆ. ಅದಕ್ಕೂ ಕೂಡ ಅವಕಾಶ ಇದೆ, ಅದನ್ನು ಕೂಡ ಒಪ್ಕೊಳ್ಳೋಣ. ಆದರೆ ಸಂಪೂರ್ಣವಾಗಿ ನಿಮಗೆ 3 ಹೊತ್ತು ಮನೆಯಿಂದಲೇ ಊಟ ಬೇಕು, ಪ್ರೋಟೀನ್ ಬೇಕು, ಬಿಸಿನೀರು ಬೇಕು, ಪುಸ್ತಕ ಬೇಕು, ಹಾಸಿಗೆ ಬೇಕು, ಈ ರೀತಿಯಾಗಿ ಒಂದೊಂದೇ ವಿಚಾರವನ್ನು, ಒಂದೊಂದೇ ಅಂಶಗಳನ್ನು ಎತ್ತಿ ತರ್ತಾ ಇದ್ರೆ ಅದೆಲ್ಲವನ್ನ ಕೂಡ ಕಲ್ಪಿಸಿಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದರೆ, ಕೊಲೆ ಆರೋಪಿತರಿಗೆ ಮನೆ ಊಟಕ್ಕೆ ಅವಕಾಶವೇ ಇಲ್ಲ ಅನ್ನೋದು. ಇದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರಮುಖ ವಾದದ ಅಂಶಗಳು. ಹಾಗಾಗಿ ಕಾದು ನೋಡಬೇಕಿದೆ ದರ್ಶನ್ ರವರಿಗೆ ಮನೆಯೂಟ ಸಿಗುತ್ತಾ ಇಲ್ವಾ
ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಧಿಕಾರಿಗಳು ಕೂಡ ಒಂದು ರಿಪೋರ್ಟನ್ನು ನ್ಯಾಯಾಧೀಶರಿಗೆ ನ್ಯಾಯಾಲಯಕ್ಕೆ ಇಮೇಲ್ ಮಾಡಿದ್ದಾರೆ. ಅದನ್ನು ಕೂಡ ಆಧರಿಸ್ತಾರೆ. ಹಾಗೆಯೇ ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆಯ ಪ್ರಮುಖ ಅಂಶಗಳು ಕೂಡ ಇಲ್ಲಿ ಪ್ರಬಲವಾಗುತ್ತವೆ. ರಾಘವೇಂದ್ರ ಅವರು ಯಾವ ಪರಿ ವಾದ ಮಂಡನೆಯನ್ನು ದರ್ಶನ್ ಪರವಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ತೀರ್ಪು ಬಂದ ಮೇಲೆ ಗೊತ್ತಾಗುತ್ತೆ. ಒಬ್ಬ ಸ್ಟಾರ್ ಅಂದ ಮಾತ್ರಕ್ಕೆ ಅವರಿಗೆ ಒಂದಷ್ಟು ಸ್ಪೆಷಲ್ ಟ್ರೀಟ್ಮೆಂಟನ್ನು ಜೈಲಿನಲ್ಲಿ ಕೊಡೋದಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಕಾನೂನಿನಲ್ಲಿ ಒಂದೇ. ಒಂದು ವೇಳೆ ದರ್ಶನ್ ರವರಿಗೆ ಆ ರೀತಿಯ ಒಂದಷ್ಟು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟು ಅವರು ಕೇಳಿದ್ದಕ್ಕೆಲ್ಲ ಅಸ್ತು ಅಂತ ಹೇಳಿದ್ರೆ ಸಮಾಜಕ್ಕೆ ಯಾವ ಸಂದೇಶ ಹೋಗುತ್ತೆ? ಅದನ್ನೇ ಬೇರೆ ಒಂದು ಆರೋಪಿತರು ಅಥವಾ ಅಪರಾಧಿ ಸ್ಥಾನದಲ್ಲಿರುವವರು ಕೂಡ ಅನುಸರಿಸಬಹುದಲ್ಲ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ಪ್ರಬಲವಾಗಿ ಮಂಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ದರ್ಶನ್ ರವರ ಮನೆಯೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ವಾದ ಪ್ರತಿವಾದ ಈಗಾಗಲೇ ಹೇಳಿದಂಗೆ ಬಡವ ಶ್ರೀಮಂತ ಉಳ್ಳವ ಇಲ್ಲದವ ಇದ್ಯಾವುದು ಕೂಡ ಕಾನೂನಿನ ಮುಂದೆ ನಡೆಯೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನಿನ ನಿಯಮಗಳು ಎಲ್ಲರಿಗೂ ಒಂದೇ. ಆತ ಹೀರೋ, ಆತ ಶ್ರೀಮಂತ, ಸಿನಿಮಾ ಸ್ಟಾರ್ ತಾರತಮ್ಯ ಮಾಡುವಂತಿಲ್ಲ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಇದು. ನಮಗೆ ಎಲ್ಲರೂ ಒಂದೇ ರೀತಿಯಾಗಿ ಎಲ್ಲರೂ ಕೂಡ ಸಮಾನರೇ. ದರ್ಶನ್ ರವರನ್ನ ಒಂದು ತಕಡಿಯಲ್ಲಿಟ್ಟು ಇನ್ನುಳಿದವರನ್ನ ಮತ್ತೊಂದು ತಕಡಿಯಲ್ಲಿಟ್ಟು ತೂಗೋದಕ್ಕೆ ಸಾಧ್ಯ ಇಲ್ಲ. ಅವರು ಸ್ಟಾರ್ ಅಂದ ಮಾತ್ರಕ್ಕೆ ಅವರನ್ನ ಬೇರೆ ರೀತಿಯಾಗಿ ವಿಶೇಷವಾಗಿ ನಾವು ಗಣನೆಗೆ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅವರು ಸ್ಟಾರ್ ಇರಬಹುದು, ಸಾಕಷ್ಟು ಸಿನಿಮಾಗಳನ್ನು ಮಾಡಿರಬಹುದು, ಹೆಸರನ್ನು ಮಾಡಿರಬಹುದು, ಖ್ಯಾತಿಯನ್ನು ಮಾಡಿರಬಹುದು, ಒಂದಷ್ಟು ಅಭಿಮಾನಿಗಳನ್ನು ಕೂಡ ಸಂಪಾದನೆ ಮಾಡಿರಬಹುದು. ಆದರೆ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ, ಆತನ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು, ಕಾನೂನನ್ನು ಕೊಂಡುಕೊಳ್ಳೋದಕ್ಕಾಗಲಿ ಅಥವಾ ಕಾನೂನಿನ ಮುಂದೆ ತಾನು ದೊಡ್ಡವನು, ತಾನು ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಕ್ಕಾಗಲಿ ಸಾಧ್ಯವಿಲ್ಲ. ನಮ್ಮ ಮುಂದೆ ಎಲ್ಲರೂ ಕೂಡ ಒಂದೇ. ಬಡವ ಶ್ರೀಮಂತ ಸಿನಿಮಾ ಸ್ಟಾರ್ ಇದ್ಯಾವುದೇ ರೀತಿಯ ತಾರತಮ್ಯ ಕಾನೂನಿನ ಅಡಿಯಲ್ಲಿ ಬರೋದಿಲ್ಲ. ಒಂದು ಕೃತ್ಯವನ್ನು ಎಸಗಿದ್ದಾನೆ, ಸಮಾಜಘಾತುಕ ಕೆಲಸದಲ್ಲಿ ಆತ ಭಾಗಿಯಾಗಿದ್ದಾನೆ, ಆತ ಜೈಲು ಪಾಲಾಗಿದ್ದಾನೆ, ಆತ ಆರೋಪಿತ ಆಗಿದ್ದಾನೆ ಅಥವಾ ಅಪರಾಧಿಯಾಗಿದ್ದಾನೆ ಅಂದರೆ ಆತನನ್ನು ನೋಡೋದು ದೃಷ್ಟಿಕೋನ ಒಂದೇ. ಅದೇ ತೆರನಾಗಿ ನಾವು ದರ್ಶನ್ರನ್ನ ಕೂಡ ಇಲ್ಲಿ ಕಾಣಬೇಕು ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಆರೋಗ್ಯ ಸಮಸ್ಯೆ ಇದೆಯಾ? ಅದಕ್ಕೆ ವಿನಾಯಿತಿ ಕೊಡೋಣ. ಅವರಿಗೆ ಒಂದಷ್ಟು ವಿಶೇಷ ಫುಡ್ನ ಅವಶ್ಯಕತೆ ಇದೆಯಾ? ಆಹಾರ ಗುಣಮಟ್ಟದಲ್ಲಿ ಜೈಲಧಿಕಾರಿಗಳು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ತುಂಬ ಕ್ವಾಲಿಟಿ ಫುಡ್ಡನ್ನು ಕೊಡ್ತೀವಿ, ತರಬೇತಿಯನ್ನು ಕೊಟ್ಟೆ ಅಲ್ಲಿರುವಂತಹ ಸಜಾಬಂದಿಗಳಿಂದ ನಾವು ಆಹಾರವನ್ನು ತಯಾರಿಸ್ತೀವಿ, ಅಲ್ಲಿರುವಂತಹ ಸಾವಿರಾರು ಕೈದಿಗಳಿಗೆ ಆಗದಂತಹ ಸಮಸ್ಯೆ ದರ್ಶನ್ ರವರಿಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಆರೋಗ್ಯದ ಮೇಲಿನ ವ್ಯತ್ಯಯ, ಡಾಕ್ಟರ್ಸ್ನ ಸಲಹೆ ಸೂಚನೆ, ಡಾಕ್ಟರ್ಸ್ನ ರಿಪೋರ್ಟ್ ಇದೆಲ್ಲವನ್ನ ಪರಿಗಣಿಸಿ ಒಂದಷ್ಟು ಮೂಲಭೂತ ಹಕ್ಕು ಅಂತ ನೀವು ಪ್ರಸ್ತಾಪ ಮಾಡಿರೋದ್ರಿಂದ ಆ ಹಕ್ಕಿನಲ್ಲಿ ಒಂದಷ್ಟು ನಾವು ಅವಕಾಶವನ್ನು ಮಾಡಿಕೊಡಬಹುದೇ ವಿನಃ ಎಲ್ಲವನ್ನ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಕಾದ್ ನೋಡೋಣ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡಬಹುದು ಅಂತ.